ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ನೀನಾದೇ ನಾ ಪ್ರೀತಿಯ ಹೊಸ ಅಧ್ಯಾಯ ಧಾರಾವಾಹಿ ಮುಕ್ತಾಯಗೊಂಡಿದೆ. ಖುಷಿ ಶಿವು ಈ ಧಾರಾವಾಹಿಯಲ್ಲಿ ವೇದ ಎಂಬ ಪವರ್ಫುಲ್ ಪಾತ್ರದಲ್ಲಿ ಮಿಂಚಿದ್ದು ಅಭಿನಯದಿಂದ ಜನಮನ ಗೆದ್ದಿದ್ದಾರೆ. ಅಂದಹಾಗೆ ಜನ ಮೆಚ್ಚಿದರೂ ಚಿತ್ರರಂಗದಲ್ಲಿ ಸೂಕ್ತ ಅವಕಾಶಗಳ ಕೊರತೆ ಮತ್ತು ಹಲವು ರಿಜೆಕ್ಷನ್ ಬಗ್ಗೆ ಮಾತನಾಡಿ ಖುಷಿ ಶಿವು ಇದೀಗ ಕಣ್ಣೀರಾಕಿದ್ದಾರೆ. ವೇದ ಪಾತ್ರಕ್ಕೆ ನಾನು ತುಂಬಾ ಎಕ್ಸ್ಪೆರಿಮೆಂಟ್ ಮಾಡುತ್ತಿದ್ದೆ. ನಾನು ಅದೆಷ್ಟೋ ಪ್ರಾಜೆಕ್ಟ್ಗಳಲ್ಲಿ ವಾಯ್ಸ್ನಿಂದ ರಿಜೆಕ್ಟ್ ಆಗಿದ್ದೇನೆ. ನನ್ನ ಕಿವಿಯಿಂದಲೂ ಒಂದು ಸಲ ನಾನು ರಿಜೆಕ್ಟ್ ಆಗಿದ್ದೇನೆ. ಆದರೆ ನೀನಾದೇ ನಾ ಧಾರಾವಾಹಿಯಲ್ಲಿ ಜನರು ನನ್ನ ಧ್ವನಿಯನ್ನ ಮೆಚ್ಚಿಕೊಳ್ಳಲು ಪ್ರಾರಂಭಿಸಿದರು. ಎಷ್ಟೋ ಜನ ನನ್ನ ವಾಯ್ಸ್ ಹಾಗೂ ನನ್ನ ಕಿವಿಯನ್ನ ನೋಡಿ ಕಂಡುಹಿಡಿಯುತ್ತಾರೆ. ಕೆಲವರು ಇನ್ನೇನು ನನ್ನ ಮೈನಸ್ ಪಾಯಿಂಟ್ ಅಂತ ಹೇಳುತ್ತಿದ್ದರೂ ನೀನಾದೇ ನಾ ಧಾರಾವಾಹಿಯಿಂದ ನನಗೆ ಅದೆಲ್ಲವೂ ಕೂಡ ಪ್ಲಸ್ ಆಯಿತು. ನನ್ನ ವಾಯ್ಸ್ ಹಾಗೂ ನನ್ನ ಲುಕ್ನಿಂದ ತುಂಬಾ ಕಾನ್ಫಿಡೆನ್ಸ್ ಬಂದಿತ್ತು ಎಂದಿದ್ದಾರೆ ಖುಷಿ ಶಿವು. ಹಾಗೆ ಚಿತ್ರರಂಗದಲ್ಲಿ ನಟಿಯರಿಗೆ ಅವಕಾಶದ ಕೊರತೆ ಬಗ್ಗೆ ಮಾತನಾಡಿದ ಅವರು, ಕೆಲವೊಮ್ಮೆ ಪಾತ್ರವನ್ನ ಹೇಗೆ ಸೃಷ್ಟಿ ಮಾಡ್ತಾರೆ ಅನ್ನೋದು ಮುಖ್ಯವಾಗುತ್ತದೆ. ಬಾಡಿ, ವಾಯ್ಸ್ ಅವೆಲ್ಲವೂ ಮ್ಯಾಟರ್ ಆಗುವುದಿಲ್ಲ. ಈಗಲೂ 0 ಸೈಜ್ ಫಿಗರ್ ಇದ್ರೆ ಮಾತ್ರ ಹೀರೋಯಿನ್ ಆಗಿ ತೆಗೆದುಕೊಳ್ಳಬೇಕು ಅನ್ನೋದೆಲ್ಲ ಇಂದಿಗೂ ಇಂಡಸ್ಟ್ರಿಯಲ್ಲಿ ನಡೆಯುತ್ತಿದೆ. ಯಾಕೆಂದ್ರೆ ಹೀರೋಯಿನ್ ಓರಿಯೆಂಟೆಡ್ ಕತೆಗಳೇ ಮಾಡುತ್ತಿಲ್ಲ. ನಾವೇ ಸಾಕಿದ್ದು ಇವರನ್ನ ಇಲ್ಲಿ ಬಿಟ್ಟು ಬೇರೆ ಇಂಡಸ್ಟ್ರಿಗೆ ಹೋಗ್ತಾರೆ ಅಂತ ಜನ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡೋದು ಹೀಗೆಲ್ಲ ತುಂಬಾ ಸುಲಭ. ಆದರೆ ಇಲ್ಲಿ ಹೊಸಬರನ್ನ ಬೆಳೆಸುತ್ತಿಲ್ಲ ಅನ್ನೋದು ಜನರಿಗೆ ಅರ್ಥ ಆಗುತ್ತಿಲ್ಲ ಎಂದಿದ್ದಾರೆ. ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಟಿಯರಿಗೆ ಅವಕಾಶ ಕೊಡುತ್ತಿಲ್ಲ. ಟ್ಯಾಲೆಂಟ್ ಇರುವವರನ್ನ ನೀವು ಉಳಿಸಿಕೊಳ್ಳುತ್ತಿಲ್ಲ. ನಾವು ಇನ್ನೇನು ಮಾಡಬೇಕು? ನಮಗೂ ಕನಸುಗಳಿವೆ. ಯಾಕೆ 0 ಫಿಗರ್ಗಳೇ ಇರಬೇಕು ಅಂತೀರಾ? ನೀನಾದೇ ನಾ ಮಾಡುವಾಗ ಒಂದಷ್ಟು ಸಿನಿಮಾಗಳ ಆಫರ್ ಬಂತು. ನಾನು ಕೇಳಿದ ಎಲ್ಲಾ ಸಿನಿಮಾಗಳಲ್ಲಿಯೂ ಲಿಪ್ ಲಾಕ್ ಸೀನ್ ಇದೆ. ನಮ್ಮ ಕನ್ನಡದಲ್ಲಿ ಮಾಲಾಶ್ರೀ ಮೇಡಂ ಹಾಗೂ ಸೌಂದರ್ಯ ಮೇಡಂ. ನಾನು ಇಂತಹ ನಟಿಯರನ್ನ ಫಾಲೋ ಮಾಡುವ ಹುಡುಗಿ. ಅವರೆಲ್ಲ ಎಂಥ ಪಾತ್ರಗಳನ್ನ ಮಾಡಿದ್ರು ಮತ್ತು ಹೇಗೆ ಹೆಸರು ಮಾಡಿದ್ರು ಎಂದು ಖುಷಿ ಶಿವು ಪ್ರಶ್ನಿಸಿದ್ದಾರೆ. ಸೀರಿಯಲ್ನಲ್ಲಿ ಬೇಡದೇ ಇರುವ ರೂಮರ್ಸ್ ಸ್ಪ್ರೆಡ್ ಮಾಡುತ್ತಾರೆ. ಊಟ ಕೇಳಿದ್ರೆ ಓ ಇವಳಿಗೆ ದುರಂಕಾರ, ಬಂದ ತಕ್ಷಣ ಊಟ ಕೇಳ್ತಾರೆ ಅಂತಾರೆ. ಮೆಗಾ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ನನಗೆ ಹಾಗೆಯೇ ಆಗಿರೋದು. ನನ್ನ ಮೇಲೆ ಇದೇ ಪಟ್ಟ ಬಂದಿರೋದು. ಸಡನ್ ಆಗಿ ಮುಖದಲ್ಲಿ ಅಲರ್ಜಿ ಆಗಿ ನನ್ನ ಮುಖವನ್ನ ಕಂಡುಹಿಡಿಯೋಕೆ ಆಗದೇ ಇರೋ ರೀತಿಯಲ್ಲಿ ಬದಲಾಗಿತ್ತು. 5 ದಿನ ಮೇಕಪ್ ಹಾಕುವ ಹಾಗೆ ಇರಲಿಲ್ಲ. ಕಂಪ್ಲೀಟ್ ರೆಸ್ಟ್ ಮಾಡಿ ಅಂತ ಡಾಕ್ಟರ್ ಹೇಳಿದ್ರು. ಯಾವ ಟೀಮ್ ಅನ್ನೋದು ಹೇಳಲ್ಲ. ಹೀಗೆ ಆಗಿದೆ ಅಂತ ಫೋಟೋ ಕಳಿಸಿದ್ರೆ ಸೀರಿಯಲ್ನ ಫೇಸ್ ಅಲರ್ಜಿ ಅಂತ ತೋರಿಸ್ತೀವಿ ಬನ್ನಿ ಅಂತ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ ಹೇಳಿದ್ರು ಎಂದು ಖುಷಿ ಶಿವು ಹೇಳಿಕೊಂಡಿದ್ದಾರೆ. ನಮ್ಮ ಅಮ್ಮ ಮನುಷ್ಯತ್ವ ಇಲ್ದಂಗೆ ಯಾಕೆ ಹಾಗೆ ಮಾತನಾಡುತ್ತೀರಾ ಅಂದ್ರು. ಅಷ್ಟಕ್ಕೆ ಇವಳಿಗೆ ದುರಂಕಾರ ಅಂತಾರೆ. ನಾನು ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಎಷ್ಟು ಖುಷಿ ಪಟ್ಟು ಎಷ್ಟು ಫೇಮಸ್ ಸಿಕ್ಕಿದೆಯೋ ಅಷ್ಟೇ ಅನುಭವಿಸಿದ್ದೇನೆ. ಇಂತಹ ಕಾರಣಗಳಿಂದಾಗಿ ಎಷ್ಟೋ ಸಿನಿಮಾಗಳ ಆಫರ್ಗಳನ್ನೇ ಕಿತ್ತುಕೊಂಡಿದ್ದಾರೆ ಎಂದು ಖುಷಿ ಶಿವು ಕಣ್ಣೀರಿಟ್ಟಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.